ಬಿಜೆಪಿ ಹೈಕಮಾಂಡೇ ನನ್ನ ಬೆನ್ನಿಗೆ ನಿಂತಿದೆ. ಕೇಂದ್ರದ ನಾಯಕರೇ ನನ್ನ ಬೆಂಬಲವಾಗಿದ್ದಾರೆ. ಇಲ್ಲಿ ಯಾರೇ ಕೂಗಾಡಲಿ, ಏನ್ ಬೇಕಾದ್ರೂ ಮಾಡ್ಲಿ, ಐ ಡೋಂಟ್ ಕೇರ್ ಅಂತ ರಾಮುಲು ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಮತ್ತೆ ಓಪನ್ ವಾರ್. ನಿನ್ನೆ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ JP ನಡ್ಡಾ ಸಾಹೇಬರು ನನಗೆ ಫೋನ್ ಮೂಲಕ, ದೂರವಾಣಿ ಮೂಲಕ ಅವರು ಮಾತಾಡಿದರು. ಅವರಿಗೆ ನಾನು ಸಂಪೂರ್ಣವಾಗಿ ಎಲ್ಲವನ್ನು ವಿವರಿಸಂಥ ಕೆಲಸ, ಏನಾಗಿದ್ದಕ್ಕೋಸ್ಕರ ಹಿಂಗೆಲ್ಲ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ, ಕೋರ್ ಕಮಿಟಿಯಲ್ಲಿ ರಾಧಾಮೋಹನ್ ಅಗರ್ವಾಲ್ ಬಗ್ಗೆ ಕೂಡ ನಾನು ಪ್ರಸ್ತಾಪನೆಯನ್ನು ಕೂಡ ಮಾಡಿದಂಥ ಟೈಮಲ್ಲಿ ಅವರು ಒಂದೇ ಮಾತು ಹೇಳಿದ್ರು, ರಾಮುಲು ಯಾವುದೇ ರೀತಿಯಲ್ಲಿ ಕೂಡ ನಿನ್ನ ಪರವಾಗಿ ನಾವಿದ್ದೀವಿ, ಯಾವುದೇ ಯೋಚನೆಯನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ಮುಂದಕ್ಕೆ ನೀವೇನ ಡೆಲ್ಲಿಗೆ ಬರಂಗಿದ್ರೆ ನೀವು ಬರ್ರಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು. ನಾನು ಹೇಳಿದೆ ಮುಂದಕ್ಕೆ ಡೆಲ್ಲಿಗೆ ಬರ್ತೀನಿ, ತಮ್ಮನ್ನು ಬಂದು ಭೇಟಿ ಆಗ್ತೀನಿ ಅಂದ್ರಿಗಿನ ಅವ್ರು ಹೇಳಿದರು, ರಾಮುಲು ಅವರೇ ನಿಮಗೆಲ್ಲ ನಮ್ಮ ಜೊತೆಲಿದ್ದಂಥವರು ಸಹಾಯಕರು ಅವ್ರ ನಂಬರ್ಗಳಿದೆ ಅಲ್ಲ ಅಂತ ಹೇಳಿದರು. ಅವ್ರದ್ದು ಸಹಾಯಕರದ್ದು ನಂಬರ್ ಎಲ್ಲ ಕೂಡ ಇದೆ, ನಾನು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀನಿ ಅಂದರೆ, ಯಾವಾಗನ ಬಾ ರಾಮುಲು, ಆಲ್ವೇಸ್ ವೆಲ್ಕಮ್. ನೀವು ಪಾರ್ಟಿಗೆ ಭಾಳ ಶಕ್ತಿ ಇರುವಂಥ ಒಬ್ಬ ನಾಯಕರಿದ್ರಿ, ಹಿಂದುಳಿದಂಥ ಸಮುದಾಯಗಳ ಪರವಾಗಿ ನಾಯಕರಿದ್ರಿ, ನಿಮ್ಮ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ. ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ಮುಟ್ಟಿಸಿದ್ದೀವಿ. ನಂತರ ಅಮಿತ್ ಶಾ ಅವ್ರ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ನಾವು ಮುಟ್ಟಿಸಿದ್ದೀವಿ. ಹಂಗಾಗಿ ನಾವೆಲ್ಲರೂ ಕೂಡ ನಿನ್ನ ಪರವಾಗಿದ್ದೀವಿ ರಾಮುಲು ಅನ್ನೋಂಥ ಮಾತನ್ನು ಕೂಡ ಅವರು ಹೇಳಿದರು. ನನಗೆ ಸ್ವತಃ JP ನಡ್ಡಾ ಅವರೇ ಕಾಲ್ ಮಾಡಿದ್ರು. ನಿಮಗೆ ನೋವಾಗಿದೆ, ಆದರೆ ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ಬೇರೆ ವಿಚಾರಗಳ ಬಗ್ಗೆ ಚಿಂತೆ ಮಾಡಬೇಡಿ. ಕೋರ್ ಕಮಿಟಿ ಸಭೆಯಲ್ಲಿ ನಡೆದ ಚರ್ಚೆಗಳು ನನಗೂ ಬಂತು. ನಾನೇ ರಾಧಾ ಮೋಹನ್ ದಾಸ್ ಜೊತೆ ಮಾತನಾಡಿದ್ದೇನೆ, ರಾಧಾ ಮೋಹನ್ ದಾಸ್ ಅಗರ್ವಾಲ್ಗೂ ತಿಳಿ ಹೇಳಿದ್ದೇನೆ. ಇನ್ನು ಈ ವಿಚಾರವನ್ನ ಮುಂದುವರಿಸೋದಕ್ಕೆ ಹೋಗಬೇಡಿ, ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಬೇಡಿ. ಶ್ರೀರಾಮುಲುಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಬುದ್ಧಿವಾದವನ್ನ ಹೇಳಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗಿನ ಮಾತುಕತೆ ಬಗ್ಗೆ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿರುವುದು ಗಮನಿಸ್ತಾ ಇದ್ದೀವಿ. ಬಿಜೆಪಿ ಹೈಕಮಾಂಡೇ ನನ್ನ ಬೆನ್ನಿಗೆ ನಿಂತಿದೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅಗರ್ವಾಲ್ ಅವರು ಒಂದು ಮಾತನ್ನು ಹೇಳ್ತಾರೆ, ಸಂಡೂರು ಸೋಲಿಗೆ ನೀವೇ ಕಾರಣ ಅಂತ ಹೇಳಿ. ಅದಕ್ಕೆ ರೊಚ್ಚಿಗೆದ್ದು ಬಿಡ್ತಾರೆ ಶ್ರೀರಾಮುಲು. ನೀವು ನನಗೆ ಉಸ್ತುವಾರಿ ಕೊಟ್ಟಿದ್ರ, ಆ ಉಸ್ತುವಾರಿಗಳನ್ನ ಕೇಳಿ ಯಾರು ಸೋಲಿಗೆ ಕಾರಣ ಅಂತ. ಅವರು ಹೇಳಿರಬಹುದು ನಾನೇ ಅಂತ, ಆದರೆ ನನಗೂ ಅವ್ರಿಗೂ ಬರಲ್ಲ ಏನೋ ಆ ರೀತಿಯಾಗಿ, ಅಂದರೆ ದ್ವೇಷದಿಂದ ಹೇಳಿಕೆಯನ್ನು ಕೊಟ್ಟಿರಬಹುದಲ್ಲ, ನಾನೇ ಸೋಲಿಗೆ ಕಾರಣ ಅಂತ ಹೇಗೆ ಹೇಳ್ತೀರಿ ನೀವು ಅಂತ ಹೇಳಿ ಅಗರ್ವಾಲ್ಗೆ ತಿರುಗೇಟನ್ನು ಕೊಟ್ಬಿಡ್ತಾರೆ. ಅಕಸ್ಮಾತ್ ಆಗಿ ನಾನೇ ಆಗಿದ್ರೆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ನಾನು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಶ್ರೀರಾಮುಲು. ಈ ವಿಚಾರ ಇದೆಯಲ್ಲ, ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸಂಚಲನವನ್ನ ಕ್ರಿಯೇಟ್ ಮಾಡುತ್ತೆ. ಒಂದು ಕಡೆ ಕಾಂಗ್ರೆಸ್ನವರು ಶ್ರೀರಾಮುಲು ಅವರಿಗೆ ಗಾಳ ಹಾಕಿದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ. ಇದೆಲ್ಲದರ ನಡುವೆ ಈಗ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಮತ್ತೆ ಮಾತನಾಡಿದ್ದಾರೆ ಓಪನ್ ಆಗಿ. ಇಲ್ಲಿ ಯಾರೇ ಕೂಗಾಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ, ಐ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಕೇಂದ್ರದ ನಾಯಕರೇ ನನ್ನ ಬೆಂಬಲವಾಗಿ ನಿಂತಿದ್ದಾರೆ. ನನಗೆ ಸ್ವತಃ JP ನಡ್ಡಾ ಅವರೇ ಕಾಲ್ ಮಾಡಿದ್ರು, ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಬಿಜೆಪಿಯಿಂದ. ನಿಮಗೆ ನೋವಾಗಿದೆ, ಆದರೆ ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ಬೇರೆ ವಿಚಾರಗಳ ಬಗ್ಗೆ ಚಿಂತೆ ಮಾಡಬೇಡಿ. ಜೊತೆಗೆ ಆ ಸಭೆಯಲ್ಲಿ ನಡೆದಂಥ ಚರ್ಚೆಗಳು ನನಗೂ ಕೂಡ ಬಂತು, ನನ್ನ ಕಿವಿಗೂ ಕೂಡ ಬಿತ್ತು. ನಾನೇ ರಾಧಾ ಮೋಹನ್ ದಾಸ್ ಜೊತೆ ಮಾತನಾಡಿದ್ದೇನೆ, ಅವ್ರಿಗೂ ಕೂಡ ತಿಳಿ ಹೇಳಿದ್ದೇನೆ. ಇನ್ನು ಈ ವಿಚಾರವನ್ನು ಮುಂದುವರಿಸೋಕೆ ಹೋಗಬೇಡಿ, ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಹೇಳಿ ಶ್ರೀರಾಮುಲು ಅವರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಬುದ್ಧಿವಾದವನ್ನು ಹೇಳಿದ್ದಾರೆ ಅಂತ ಹೇಳಿ ಸ್ವತಃ ಶ್ರೀರಾಮುಲು ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ.